ದಿಸ್ ಇಸ್ ನಾಟ್ ಓವರ್, ದಿಸ್ ಇಸ್ ದ ಮಿರರ್ ಫಾರ್ ಅಸ್. ಸ್ಟಾರ್ ಡೈರೆಕ್ಟರ್ ಮಾಡುವಂತ 10ನೇ ಸಿನಿಮಾ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು, ನಾವೇ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ, ಹೈಪ್ ಕೂಡ ಇತ್ತು. ಬಟ್ ಈ ಹಿಂದಕ್ಕೆ ಬಂದಂತ ಕೆಲವೊಂದು ಅಪ್ಡೇಟ್ ಇಂದ ಹೈಪ್ ಹೋಗಿತ್ತು, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗಿತ್ತು. ಬಟ್ ಈ ವಾರ್ನರ್ ಇಂದ ಅದನ್ನೆಲ್ಲ ಪುಲ್ ಬ್ಯಾಕ್ ಮಾಡಿದಾರೆ, 100% ಮಾಡೈತಿ. ಅಂದ್ರೆ ಕಡಿಮೆ ಕಾರಣ ಅಂದ್ರ ಅವ್ರ ಆಡಿಯನ್ಸ್ ಜೊತೆ ಕನೆಕ್ಷನ್ ಇಟ್ಕೊಳಕಿಲ್ಲ, ಕೆಲವು ಮಾಯ ಆಗ್ಬಿಟ್ರು, ಮತ್ತೆ ವಾಪಸ್ ಬಂದ್ರು, ಬಂದಿದ್ ಬ್ಯಾಂಗ್ ಬ್ಯಾಂಗ್ ಅಂತ ಬಂದ್ರು, 100% ಬಂದ್ರು. ಎಲ್ಲರಿಗೂ ಏನ್ ಯಾವ ತರನು ಎಕ್ಸ್ಪೆಕ್ಟೇಷನ್ ಇಲ್ಲ ಆ ತರ ಬಂದ್ರು. ಸೊ ಸಿನಿಮಾ ಡೈರೆಕ್ಟ್ ಯಾವ ತರ ಸಿನಿಮಾ ಇರ್ಬೋದು ಅಂತಂದ್ರ, ಉಪ್ಪಿ ಸರ್ ಆಬ್ವಿಯಸ್ಲಿ ಸಿನಿಮಾ ಈ ಕಮರ್ಷಿಯಲ್ ಆಗಿ ಮಾಡಂಗಿಲ್ಲ, ಏನೋ ಒಂದ್ ಹೇಳ್ಬೇಕು ಅಂತ ಹೊರಟಿರ್ತಾರೆ, ಏನೋ ಒಂದ್ ಪ್ರತಿ ಸಿನಿಮಾದಾಗ ಏನೋ ಒಂದ್ ಹೇಳ್ಬೇಕು. ಅವ್ರ ಸಿನಿಮಾಗ ಜಾನರ್ ಇರಂಗಿಲ್ಲ, ಅದು ಉಪ್ಪಿ ಸಿನಿಮಾ. ಉಪ್ಪಿ ಎಕ್ಸಾಕ್ಟ್ಲಿ. ಯಾವತ್ತು ಉಪ್ಪಿ ಸರ್ ಟ್ರೆಂಡ್ ಫಾಲೋ ಮಾಡಂಗಿಲ್ಲ, ಟ್ರೆಂಡ್ ಉಪ್ಪಿ ಸರ್ ಫಾಲೋ ಮಾಡಿ. ಕೆಲವೊಂದು ಡ್ರಾಮ್ಯಾಟಿಕ್ ಆಕ್ಷನ್ ಫಿಲ್ಮ್ಸ್ ಅಂತ ಇರ್ತಾವ, ಅದು ಹೊಂದಂಗಿಲ್ಲ, ಅಲ್ಲ ಇದು ಉಪ್ಪಿ ಫಿಲ್ಮ್. ಬಟ್ ಆಕ್ಚುಲಿ ಮಚ್ಚ ನಂಗೆ ಪರ್ಸನಲ್ ಆಗಿ ಏನೋ ಒಂದ್ ಹೇಳ್ಬೇಕು ಅನ್ಸ್ತಾರೆ. ಈ ಸಿನಿಮಾದಾಗ ಹೇಳ್ರು ಉಪೇಂದ್ರ ಸಿನಿಮಾದಾಗ 3 ಮಂದಿ ಹೆಣ್ಮಕ್ಳು ಏನೋ ಒಂದ್ ಹೇಳ್ಬೇಕಂತಿರ್ತಾರೆ, ನಮ್ಗೆ ತಿಳಿಯಂಗಿಲ್ಲ ಜನ. ನಾವು ಕಂಪ್ಲೀಟ್ಲಿ ಉಪ್ಪಿ ಫ್ಯಾನ್ ಇತ್ತು. ಈ ಸಿನಿಮಾದಾಗ ಅದ್ರ ಜೊತೆ ಸಿನಿಮಾ ಟ್ರೈಲರ್ ನೋಡುದು ಏನ್ ಅನ್ಸಿತ್ತು ನಿಂಗ? ಟ್ರೈಲರ್ ಅಲ್ಲ, ವಾರ್ನರ್. ಓಕೆ, ವಾರ್ನರ್ ನೋಡಿದ ತಕ್ಷಣ ಫಸ್ಟ್ ಏನ್ ಅನಿಸ್ತು ಅಂದ್ರೆ, ಆಹಾ ಉಪ್ಪಿ ಇಸ್ ಬ್ಯಾಕ್ ಅನಿಸ್ತು. ಪ್ರಾಪರ್ ಉಪ್ಪಿ ಸ್ಟಫ್ ತೋರ್ಸಿದ್ ಇದನ್ನು ನೋಡ, ಬಾಳೆಹಣ್ಣು ಬಿದ್ದತಿ, ಅದ್ರ ಸಂಬಂಧ ಎಲ್ಲಾ ಕಿತ್ತಾಡತಾರು. ಇನ್ನೊಂದ್ ಹೇಳ್ಕೊ, ಎಲ್ಲಾ ಫುಲ್ ಕಿತ್ತುಕೊಟ್ಟು ಹೈದರಾಬಾದ್ ಆಗೈತಿ, ಎಲ್ಲಾ ಹೊಲಸೈತಿ. ಹಿಂದಕ ಅದು ಟ್ರೋತ್ ಸಾಂಗ್ ಬಿಟ್ಟಾಗುನು ಅಷ್ಟೆಲ್ಲಾ ಮುಂದೆ ಬಾಜುಕೆಲ್ಲ ತಿಪ್ಪಿ ಹೊಲಸಿದ್ರು ಫೋನ್ ನೋಡ್ಕೋತ ಕೂತ ಜಗತ್ತ. ಎಕ್ಸಾಕ್ಟ್ಲಿ ಈಗ ಸದ್ಯಕ್ಕೆ ಹಂಗೈತೆ. ಅವ್ರು ಹಿಂದ್ ಬಂದಿದ್ದ ಸಿನಿಮಾಗಳು ಫ್ಯೂಚರ್ ಹೇಳ್ತೈತೆ, ಮುಂದ ಅಂದ್ರೆ ನಮ್ಮ ಜನರೇಷನ್ ಎಲ್ಲ ಏನೋ ಮುಂದಿನ ಹೇಳ್ತಾರೆ. ಬಟ್ ಇದು ಈಗ ಸದ್ಯಕ್ಕೆ ನಮಗ್ ಬೇಕಾದಂತ 100% ಸಿನಿಮಾ. ಎಕ್ಸಾಕ್ಟ್ಲಿ. ಅವರ ವಾರ್ನರ್ ಹೇಳಿದಾರೆ 2040 ಅಂತ, ಬಟ್ ಅಲ್ಲಿ ಆಗೋ ಘಟನೆ, ಅಲ್ಲಿ ಆಗೋ ಸಿಚುವೇಶನ್ಸ್ ಎಲ್ಲ ಈಗ ನೋಡೋಣ. ಬಟ್ ಟೈಮ್ ಲೈನ್ 2040, ಬಟ್ ಆ ಸೀನ್ ಅಷ್ಟೇ ಇರ್ಬೋದು. ಇನ್ನ ಸಿನಿಮಾದಾಗ ವಾರ್ನರ್ ಅಂತ ಏನ್ ತೋರಿಸಲ್ಲ, ನಾ ಬರೆದು ಕೊಡ್ತೇನೆ. ಸಿನಿಮಾ ಪೂರ್ತಿ 2040 ಇರಂಗಿಲ್ಲ, ಹಿಂದ ಮುಂದ ಹೋಗ್ಬೋದು. ಬಟ್ ಜಸ್ಟ್ ವಾರ್ನರ್ ಬಗ್ಗೆ ಮಾತಾಡ್ಬೇಕಂದ್ರ ಅದ ನೀವು ಹೇಳ್ದಂಗ ಮಿರರ್ ಜಸ್ಟ್ ಮಿರರ್ ಅಲ್ಲ. ಅವರ ಬಾಳ ಇಂಟೆಲಿಜೆಂಟ್ ಆಗ ಸಿನಿಮಾ ಮಾಡಿದಾರು, ಕಟ್ಟು ಅಷ್ಟೇ ಇಂಟೆಲಿಜೆಂಟ್ ಆಗಿ ಮಾಡಿದಾರು. ಜಾತಿ ಧರ್ಮ ಅಂತಾರ, ಯಾವ ಜಾತಿ ಹೆಸರು ತೋಂಗಿಲ್ಲ, ಬರೀ ಆ ನಂಬರ್ ಲೈನ ಚಪ್ಪಲ್ಲೇ ಹೊಡೆದಂಗ. ನಮ್ ಜನಕ್ಕೆ ಯಾವತ್ತು ಹಿಂಗ್ ಪ್ರೀತಿ ನಡೆಯಂಗಿಲ್ಲ, ಹಂಗ್ ಬೇಕಾ ಅವ್ರಿಗೆ. ಸಿನಿಮಾದಾಗ ಪ್ರಾಪರ್ ಇವಾಗ ಏನ್ ನಡೆಯತ್ತೆ ಯಂಗ್ಸ್ಟರ್ಸ್ ನಡುವ ಅದನ್ನ ತೋರಿಸಿದಾರೆ. ಅದು ಇನ್ನೊಂದೇ ಇದಾರೆ. ನಾವು ಹೋಗಿ ಈಗೆಲ್ಲ ನಾವ್ ಏನ್ ಮಾಡ್ತೀವಿ, ಬೇರೆ ಸಿನಿಮಾ ಹೋಗಿ ರಿವ್ಯೂ ಮಾಡ್ತೇವೆ. ಬಟ್ ಇದು ಹಂಗಲ್ಲ, ನಮ್ ಬಗ್ಗೆ ನಮಗ್ ನಾವ ನೋಡ್ಕೊಂಡ್ ರಿವ್ಯೂ ಮಾಡ್ಕೊಳ್ಳೋದು. ಇನ್ನೊಂದು ಈ ಮಚ್ಚ ಈ ಪ್ರೆಸೆಂಟ್ ಸಿಚುವೇಶನ್ ಗೆ ನಮ್ಮಂತ ಯಂಗ್ಸ್ಟರ್ಸ್ ಗಳು ಬೇಕಾಗಿದ್ದು ಜಾತಿ ಧರ್ಮ ಅದನ್ನ 100% ಕ್ಲಿಯರ್ ಆಗಿ ತೋರಿಸಿದಾರೆ. ಅಂದ್ರ ಮಗು ಹುಟ್ಟಿದ ತಕ್ಷಣ ಅವ್ನ ಕುಂಡಿಗೆ ಅದ ಜಾತಿ ಧರ್ಮದ ನಂಬರ್ ಸೀಲ್ ಹೊಡಿದ ಏನಂತಾರ ರೂಲ್ ಆಗೈತೆ, ಅದನ್ನ ತೋರಿಸಿದಾರ. ಅದನ್ನ ನೋಡಕ್ ಒಂಥರ ಅನ್ಸೋದು, ರಿಯಾಲಿಟಿ ಐತೆ. ಒಂದ್ ಬಾಳೆಹಣ್ಣಗ ಆ ಕಡೆ ಈ ಕಡೆ ಹೆಣ್ಗಳು ಬಿದ್ದಾವ, ಒಂದ್ ಬಾಳೆಹಣ್ಣ ಕಿತ್ತಾಡುವಂತ ಟೈಮ್ ಬಂದೈತೆ. ಫೋನ್ದಾಗ ಮಂಗಳ ಗ್ರಹಕ್ ಹೋಗತ್ತು ಅಂತ ಮಾತಾಡತ್ತು, ಅಲ್ಲಿ ಹೋಗಿ ಗುಂಜಾಗ ಬೀಳತ್ತು. ಅಂದ್ರ ಆ ಸರ್ಕಾರ ನಮ್ಮದ ಅಲ್ಲಿ ಯೋಚನೆ ಮಾಡತ್ತಿ, ನಮ್ ಇದ್ದಾರ ಯೋಚನೆ ಮಾಡುವ. ನಾವು ಡೆವಲಪ್ ಎಲ್ಲ ಆಗತ್ತೇವ, ಅಲ್ಲಾಗೈತಿ ಮಾತಾಡತ್ತು. ಇಲ್ಲಿ ನಮ್ಮದ ಹಂಗ ಅವ ಹಿಂಗ, ಅಲ್ಲಿ ಹಂಗೈತಿ, ಇಲ್ಲಿ ಹಿಂಗಾಗೈತಿ. ಬಟ್ ನಾವಿಲ್ಲದೇವಿ ಅದ ತಿಪ್ಪಿ ಅದ ಕಸ ಅಲ್ಲೇ. ನಾವೊಂದು ಒಡದ್ ಬಿಲ್ಡಿಂಗ್ ಎಲ್ಲೋ ಮ್ಯಾಲ ಕುಂತ ಕ್ರಿಕೆಟ್ ಮ್ಯಾಚ್ ನೋಡತ್ತು, 4 ರನ್ನಿಗೆ 5 ಬಾಲ್ ಬೇಕಾಗಿತ್ತು. ಉಣ್ಣಾಕ್ ಸತಕ್ಕೆ ಇಷ್ಟ ಕೊಡತ್ತಾರ, ಬಟ್ ಮೊಬೈಲ್ ಫ್ರೀ ಕೊಡತ್ತಾರ. ಮೊಬೈಲ್ ಕೂಡ ಊಟ ಜೊತೆ ಮೊಬೈಲು, ಅಂದ್ರೆ ಊಟ ಎಷ್ಟು ಇಂಪಾರ್ಟೆಂಟ್ ಇಲ್ಲ, ಮೊಬೈಲ್ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಅಂತ. ಡೈರೆಕ್ಟ್ ಮುಖಕ್ಕೆ ಹೊಡೆದಂಗ ಹೇಳೋದು ಅದ್ರ ಪವರ್ ಉಪ್ಪಿ ಸರ್ ಅಷ್ಟೇ ಇರೋದು. ಮತ್ತ ಲಾಸ್ಟ್ ಏನ್ ಬರ್ತಾರಲ್ಲ ಉಪ್ಪಿ ಅವ್ರ ಆಸ್ ಅ ಡಿಕ್ಟೇಟರ್ ಗತೆ ಏನ್ ಬರ್ತಾರಲ್ಲ, ಅಂದ್ರೆ ಅವ್ರ ಏನ್ ಪೋರ್ಟ್ರೇ ಮಾಡತ್ತಾರ ಅಂದ್ರೆ ಈಗಿನ ಲೀಡರ್ಸ್ ಪೋರ್ಟ್ರೇ ಮಾಡತ್ತಾರ. ಅವ್ರು ಈಗಿನ ಲೀಡರ್ಸ್ ಪಬ್ಲಿಕ್ ನ್ಯಾಗ ಬಂದ್ ಗಂಡ್ಲೆ ಹೊಡ್ಯಾಂಗಿಲ್ಲ, ಹೆಚ್ಚು ಕಮ್ಮಿ ಯಾವ ಧಿಕ್ಕಾರ ಹಾಕನ್ಲ. ನಮ್ಗೆಲ್ಲ ಮಾಡಿದಂಗನ ಓಪನ್ ಆಗಿ ಅಂದ್ರೆ ಯಾವ ಧಿಕ್ಕಾರ ಮಾಡ್ತಿರ್ತಾನಲ್ಲ ಅವಂಗ ಅದ ಬಾಳೆ ಲಾಸ್ಟ್ಕ. ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು. ಇಂಟರ್ವ್ಯೂದಾಗ ಹೇಳ್ರಿ, ನಾ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತಾನಂತೆ 10 ವರ್ಷದಾರಂತ. ಅಂದ್ರೆ ಅಷ್ಟು ಪ್ರಾಪರ್ಲಿ ಅದನ್ನ ಇದ್ ನೋಡಿ ಟಾಕೀಸ್ ಹೋಗಕ್ ಸಾಕು 100% ಸಾಕು. ಅವ್ರಿಗೆ ಇಂಟರ್ವ್ಯೂಸ್ ಬಾಳ ಹೇಳತ್ತಾರು, ನಿಮ್ಗೆ ಎಂಟರ್ಟೈನಿಂಗ್ ಇರ್ತೈತಿ. ಆ ಎಂಟರ್ಟೈನಿಂಗ್ ಜೊತೆ ಒಂದು ವಿಷಯ ಇಟ್ಟಿರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಬುದ್ಧಿವಂತರ ಆಗ್ತೀವಿ. ಎಂಟರ್ಟೈನ್ಮೆಂಟ್ ಅಲ್ಲ, ನಿಮ್ಗೆ ಏನೋ ಒಂದ್ ಹೇಳಕೊಂಡಿರ್ತಾರು, ಅದ್ 100% ಏನು ಕನ್ಫ್ಯೂಷನ್ ಏನೂ ಇರಂಗಿಲ್ಲ. ನೀವು ನಾ ಆಕ್ಚುಲಿ ಮಚ್ಚ ಉಪ್ಪಿ ಅದ್ ಬೇಡ ಹೇಳ್ಕೊಂಡ್ರೆ ಬಾಳ ಕತೆ, ವಿಡಿಯೋ ಬಾಳ ಕತೆ. ಬಟ್ ನನಗ ಥಿಯೇಟರ್ಗೆ ಹೋಗಾಕ ಇದು ಸಾಕು, ನನಗೂ ಸಾಕ. ಸೊ ನಿಮ್ಗೆ ಇನ್ನ ಏನೇನ್ ವಿಷಯ ನಿಮ್ಗೆ ಆ ವಾರ್ನರ್ ಅಂತ ತಿಳಿತು, ನಿಮಗೇನು ವಾರ್ನ್ ಮಾಡಿತ್ತು ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಔಟ್.